ಚಂದ್ರಶೇಖರ್ ಅವರೇ, ಈ ಅಕ್ರಮವಾಗಿ ಬರುವವರ ಜವಾಬ್ದಾರಿ, ಅದನ್ನ ತಡೆಯುವ ಜವಾಬ್ದಾರಿ ಕೇಂದ್ರ ಸರ್ಕಾರದ್ದು. ಬಾರ್ಡರ್ಗಳು ಟೈಟ್ ಇದ್ದಿದ್ರೆ ಹೆಂಗ್ ಬರ್ಲಿಕ್ಕೆ ಸಾಧ್ಯ ಅನ್ನೋ ಬೇಸಿಕ್ ಪ್ರಶ್ನೆ. ಈಗ ಪಶ್ಚಿಮ ಬಂಗಾಳದ್ದೇ ಉದಾಹರಣೆ ತಗೊಳ್ತೀನಿ, ಯಾಕಂದ್ರೆ ನಾವು ಸಾಕಷ್ಟು ಜನ ಮಾತನಾಡಿಸಿದಾಗ ವೋಟರ್ ಐಡಿ ತೋರಿಸ್ತಿರೋದು ಪಶ್ಚಿಮ ಬಂಗಾಳದ್ದೇ. ಅನೇಕರು ಹೇಳ್ತಿರೋದು ನಾವು ಪಶ್ಚಿಮ ಬಂಗಾಳ ಬಾರ್ಡರ್ ಮೂಲಕನೇ ಬರ್ತಿರೋದು ಅಂತ ಹೇಳಿ. ಪಶ್ಚಿಮ ಬಂಗಾಳ ಅಂತ ಬಂದ ತಕ್ಷಣ ಬಿಜೆಪಿಯವ್ರು ನೇರವಾಗಿ ಆರೋಪ ಮಾಡ್ಬಿಡ್ತೀರಿ, ಅಲ್ಲಿ ಇರೋದು ದೀದಿ ಸರ್ಕಾರ, ದೀದಿ ನಮಗೆ ಲ್ಯಾಂಡ್ ಕೊಡ್ತಾ ಇಲ್ಲ ಫೆನ್ಸಿಂಗ್ ಮಾಡ್ಲಿಕ್ಕೆ, ಬಾರ್ಡರ್ ಟೈಟ್ ಮಾಡ್ಲಿಕ್ಕೆ. ಆದ್ರೆ ಬೇರೆ ಎಲ್ಲಾ ವಿಚಾರಗಳನ್ನ, ದೀದಿ ಕೈಯಲ್ಲಿದ್ದ ಗ್ರೀನ್ ಫೈಲ್ ಬಗ್ಗೆ ನ್ಯಾಷನಲ್ ಲೆವೆಲ್ ಅಲ್ಲಿ ಬೊಬ್ಬೆ ಹೊಡೆಯುವ ಬಿಜೆಪಿಗರು ಫೆನ್ಸಿಂಗ್ ಮಾಡ್ಲಿಕ್ಕೆ ಜಾಗ ಕೊಡ್ತಿಲ್ಲ ಅಂತ ಹೇಳಿ ಕೈ ಕಟ್ಕೊಂಡು ಕುತ್ಕೊಂಡು ಬಾರ್ಡರ್ ಟೈಟ್ ಮಾಡದೇ ಇದ್ರೆ ಜವಾಬ್ದಾರಿಯಲ್ಲಿ ನೀವು ಕೂಡ ಫೇಲ್ಯೂರ್ ಆಗಿದ್ದೀರಿ ಅಂತ ಹೇಳಿ ಹೇಳಬಾರ್ದು ಯಾಕೆ? ಅಲ್ಲ, ಒಂದು ಇದು ಪೊಲಿಟಿಕಲ್ ಮಡ್ಸ್ಲೆಡ್ಜಿಂಗ್, ಮಣ್ಣು ಕೆಸರಾಟದಕ್ಕಿಂತ ಹೆಚ್ಚಾಗಿ ರಾಷ್ಟ್ರೀಯ ಸುರಕ್ಷತೆಯ ವಿಚಾರ ಆದ್ರಿಂದ ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ವ್ಯಾಲಿಡ್. ಹಾಗಾಗಿ ಇದಕ್ಕೆ ಕೆಲವು ಒಂದು ಎಜುಕೇಟಿವ್ ಆಗಿ ಟೆಕ್ನಿಕಲ್ ಆಗಿ ಒಂದು ಉತ್ತರ ಕೊಡಬೇಕಾಗುತ್ತೆ. ನೋಡಿ, ಭಾರತ ಮತ್ತೆ ಬಾಂಗ್ಲಾಗಿರ್ತಕ್ಕಂತಹ ಬಾರ್ಡರ್ ಟೋಟಲ್ ಇರ್ತಕ್ಕಂಥದ್ದು 4096 ಕಿಲೋಮೀಟರ್. 4096 ಕಿಲೋಮೀಟರ್. ಕನ್ಯಾಕುಮಾರಿಯಿಂದ ಶ್ರೀನಗರದ ಡಿಸ್ಟೆನ್ಸ್ ಇರ್ತಕ್ಕಂಥದ್ದು 3592. ಅಂದ್ರೆ ಭಾರತದ ಒಟ್ಟು ಡಿಸ್ಟೆನ್ಸ್ ಎಷ್ಟಿದೆಯಲ್ಲ ದಕ್ಷಿಣ ಉತ್ತರಗೆ, ಅದಕ್ಕಿಂತ 600 ಕಿಲೋಮೀಟರ್ ಜಾಸ್ತಿ ಬಾಂಗ್ಲಾದ ಬಾರ್ಡರ್ ಇರ್ತಕ್ಕಂಥದ್ದು. 4096 ಅಷ್ಟು ಬೃಹತ್ ಆದ ಬಾರ್ಡರ್. ಒಟ್ಟು ನಮಗೆ ಬಿಎಸ್ಎಫ್ ಏನು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇದೆ ದೇಶದ್ದು 2,90,000 ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್. ಒಟ್ಟು ನಮಗೆ ಚೈನಾ ಬಾರ್ಡರ್ ಅದು 3,400, ಈ ಕಡೆಗೆ ಪಾಕಿಸ್ತಾನ ಬಾರ್ಡರ್ 3,700, ನೇಪಾಳ ಬಾರ್ಡರ್ ಎಲ್ಲ ಸೇರಿದ್ರೆ 15,000 ಕಿಲೋಮೀಟರ್ ನಮಗೆ ಇಂಟರ್ನ್ಯಾಷನಲ್ ಬಾರ್ಡರ್ ಇದೆ. ಅದರಲ್ಲಿ ನಾವು 2,90,000 ಬಿಎಸ್ಎಫ್ ಗೆ ಹಾಕಿದ್ರೆ ಪರ್ ಕಿಲೋಮೀಟರ್ 20 ಜನ ಸಿಗ್ತಾರೆ ನಮಗೆ ಬಿಎಸ್ಎಫ್. ಅದರಲ್ಲಿ 3 ಶಿಫ್ಟ್ ಅಂತ ಹೇಳಿದ್ರೆ 1 ಕಿಲೋಮೀಟರ್ಗೆ ಕೇವಲ 6 ಜನ ಬಿಎಸ್ಎಫ್ ಅಷ್ಟೇ ಕಾಯ್ಲಿಕ್ಕೆ ಸಾಧ್ಯ. ಕೇವಲ 6 ಜನ 1 ಕಿಲೋಮೀಟರ್ ಕಾಯ್ಲಿಕ್ಕೆ ಆಗುತ್ತಾ ಫೆನ್ಸ್ ಇಲ್ಲದೆ ಇದ್ದಿದ್ರೆ? ನೋಡಿ, ಏನು ಬಾಂಗ್ಲಾ ಮತ್ತೆ ವೆಸ್ಟ್ ಬೆಂಗಾಲ್ ಬಾರ್ಡರ್ ಇರ್ತಕ್ಕಂಥದ್ದು 2,415 ಕಿಲೋಮೀಟರ್ ಬಾರ್ಡರ್. ಇದರಲ್ಲಿ ಇನ್ನು 854 ಕಿಲೋಮೀಟರ್ ಫೆನ್ಸ್ ಹಾಕಕ್ಕೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ 854 ಕಡಿಮೆ ಡಿಸ್ಟೆನ್ಸ್, ಇಲ್ಲಿಂದ ಆಲ್ಮೋಸ್ಟ್ ಬಾಂಬೆ ಅಷ್ಟು ಡಿಸ್ಟೆನ್ಸ್ ನೀವು ಫೆನ್ಸ್ ಹಾಕಕ್ಕೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಏನಾಗಿದೆ ಅಂತ ಹೇಳಿದ್ರೆ ಬಾಂಗ್ಲಾ ಮತ್ತೆ ಭಾರತ ಬಾರ್ಡರ್ಲಿ ನದಿಗಳು ಬರ್ತವೆ, ತೊರೆಗಳು ಬರ್ತವೆ, ಬೆಟ್ಟಗಳು ಬರ್ತವೆ, ಪರ್ವತಗಳು ಬರ್ತವೆ, ಇದು ಪೊಲೆಗಳು ಬರ್ತವೆ. ಇಂಥ ಕಡೆಗೆ ನೀವು ಫೆನ್ಸ್ ಹಾಕಕ್ಕೆ ಬಿಡ್ಲಿಲ್ಲ ಅಂತ ಹೇಳಿದ್ರೆ ತಡಿತಕ್ಕಂಥದ್ದು ಬಹಳ ಸುಲಭ. ಯಾಕೆ ಫೆನ್ಸ್ ಹಾಕಕ್ಕೆ ಬಿಟ್ಟಿಲ್ಲ ಅಂತ ಹೇಳಿದ್ರೆ, ನೋಡಿ, ರಾಜ್ಯದಲ್ಲಿ ಇರ್ತಕ್ಕಂತಹ ಜಾಗಗಳು ಅಷ್ಟು ಆಸ್ತಿ ರಾಜ್ಯ ಸರ್ಕಾರದ್ದು. ರಾಜ್ಯ ಸರ್ಕಾರ ಪರ್ಮಿಷನ್ ಕೊಡದೆ ಹ್ಯಾಂಡ್ ಓವರ್ ಮಾಡದೆ ಬಿಎಸ್ಎಫ್ ಅಲ್ಲಿ ಇದಾಕ್ಲಿಕ್ಕೆ ಬರೋದಿಲ್ಲ. ಅಲ್ಲಿ ಫೆನ್ಸಿಂಗ್ ಇಲ್ಲ ಅಂತಂದ್ರೆ ಬಿಎಸ್ಎಫ್ ನಿಲ್ಲಿಕ್ಕೆ ಬರೋದಿಲ್ಲ. 2015ರಿಂದ ಕೇಂದ್ರದ ಗೃಹ ಇಲಾಖೆ 4 ಬಾರಿ ಪತ್ರ ಬರೆದಿದೆ, 7 ಮೀಟಿಂಗ್ ಮಾಡಿದೆ. ನೀವು ಯಾಕೆ ಜಾಗ ಕೊಡ್ತಾ ಇಲ್ಲ ಮಮತಾ ದೀದಿ ಅವರೇ? ಜಾಗ ಯಾಕೆ ಕೊಡ್ತಿಲ್ಲ ಅಂತ ಕೇಳಿದ್ರೆ ಉತ್ತರ ಏನಾದ್ರು ಗೊತ್ತಾ? ಇಲ್ಲ, ಅಲ್ಲಿ ಬಿಎಸ್ಎಫ್ ಬಂದ್ಬಿಡುತ್ತೆ, ಅವರು ನಮ್ಮ ಮೇಲೆ ಕಣ್ಣಿಡ್ತಾರಂತೆ. ಏನ್ರಿ ಬಾಲಿಶವಾದ ಉತ್ತರ? ಆಯ್ತು, ಬಿಜೆಪಿ ಮಾಡಿರೋದೇನು ಕಡಿಮೆ ಪಾಲಿಟಿಕ್ಸ್? ನೀವು ಹೇಳಿದನ್ನು ಇಷ್ಟೊತ್ತವರೆಗೂ ಕೇಳಿಸ್ಕೊಂಡೆ ನಾನು. ಮಮತಾ ಬ್ಯಾನರ್ಜಿ ಅವ್ರು ಜಾಗ ಕೊಡ್ತಿಲ್ಲ, ಹೀಗಾಗಿ ನಾವು ಬಾರ್ಡರ್ ಟೈಟ್ ಮಾಡ್ತಿಲ್ಲ, ಇದು LKG UKG ಮಕ್ಕಳು ನಂಬುವಂತ ಮಾತುಗಳು ಸರ್. LKG UKG ಮಕ್ಕಳು ನಂಬುವಂತ ಮಾತು. ಭಾರತದ ಭದ್ರತೆ ವಿಚಾರದಲ್ಲಿ ನೋ ಕಾಂಪ್ರಮೈಸ್ ಅನ್ನುವ ಅಮಿತ್ ಶಾ ಅವರು, ಭಾರತದ ಭದ್ರತೆ ವಿಚಾರದಲ್ಲಿ ನೋ ಕಾಂಪ್ರಮೈಸ್ ಅನ್ನೋ ಮೋದಿ ಅವರು, ಇದ್ರ ಬಗ್ಗೆ ಯಾಕೆ ಗಟ್ಟಿ ಧ್ವನಿಯಲ್ಲಿ ಆಕ್ಷನ್ ತಗೊಳ್ತಿಲ್ಲ? ಅಂದ್ರೆ ಅಷ್ಟು ಬಲಹೀನವಾಗಿದೆಯಾ ಸರ್ ನಮ್ಮ ಕೇಂದ್ರ ಸರ್ಕಾರ? ಒಬ್ಬ ಮಮತಾ ಬ್ಯಾನರ್ಜಿಗೆ ಹೆದರ್ಕೊಂಡು ದೇಶದ ಸೆಕ್ಯೂರಿಟಿಯನ್ನ ಕಾಂಪ್ರಮೈಸ್ ಮಾಡ್ಕೊಳ್ಳೋಷ್ಟು ವೀಕ್ ಆಗಿದೆಯಾ ಎನ್ಡಿಎ ಸರ್ಕಾರ? ಒಬ್ಬ ಮಮತಾ ಬ್ಯಾನರ್ಜಿ ವ್ಯಕ್ತಿ ಅಲ್ಲ, ಚುನಾಯಿತ ಸರ್ಕಾರ, ರಾಜ್ಯ ಸರ್ಕಾರ. ಅದು ಚುನಾಯಿತ ರಾಜ್ಯ ಸರ್ಕಾರದ ಮೇಲೆ ಜುಟ್ಟಿಡ್ಕೊಂಡು ಆಚೆ ಕಡೆ ಕರ್ಕೊಂಡು ಹೋಗಕ್ಕಾಗೋದಿಲ್ಲ. ಒಂದು ಹಕ್ಕಿದೆ ನೋಡಿ, ಬಾಂಗ್ಲಾ ಮತ್ತೆ ಭಾರತದ ಮಧ್ಯೆ 5 ರಾಜ್ಯಗಳು ಬರ್ತದೆ ಮಾಡಿರ್ತಕ್ಕಂಥದ್ದು. ವೆಸ್ಟ್ ಬೆಂಗಾಲು, ಅಸ್ಸಾಮು, ತ್ರಿಪುರ, ಮಿಜೋರಾಂ ಮತ್ತೆ ಮಣಿಪುರ. ಇನ್ನು 4 ರಾಜ್ಯದಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ ಅನ್ನೋದಕ್ಕೆ ಕಳೆದ ವರ್ಷ 2024-25ರಲ್ಲಿ ಅಸ್ಸಾಮಲ್ಲಿ ಆಗಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ಪ್ರಯತ್ನಗಳು ಕೇವಲ 51. ಅದು ಇಲ್ಲಾಗಿರ್ತಕ್ಕಂಥ ಸುಮಾರು 2 ವರ್ಷ. ಅದ್ರ ಅರ್ಥ ಏನು ಅಂತ ಹೇಳಿದ್ರೆ ಬೇರೆ ಎಲ್ಲ ರಾಜ್ಯಗಳಲ್ಲಿ ನಿಮಗೆ ಇನ್ಫ್ರಾಸ್ಟ್ರಕ್ಚರ್ ನಿಂತೋಗಿದೆ. ಇದೇ ಬಾಂಗ್ಲಾಗೆ ಬರೀ ಪಶ್ಚಿಮ ಬಂಗಾಳದಲ್ಲಿ ಆಗ್ತಿದೆ ಅಂತ ಹೇಳಿದ್ರೆ, ಸಪೋಸ್ ಅಲ್ಲಿ ಬಾರ್ಡರ್ ಇಲ್ಲ ಅಂತ ಇಟ್ಕೊಳ್ಳಿ, ಅವ್ನು ಒಳಗಡೆಗೆ ಬರ್ತಾನಲ್ಲ, ನದಿಯಿಂದ ಜೀಚ್ಕೊಂಡು ನಾನು ಒಳಗಡೆ ಬರ್ತಾನೆ, ಬಂದ್ ಫಸ್ಟ್ ಉಳ್ಕೊಂತಾನ, ಅವನು ಯಾವ್ದಾರ ಒಂದು ಹಳ್ಳಿ ಒಳಗಡೆ ಉಳ್ಕೊಂತಾನೆ. ಅಲ್ಲಿ ಇಲ್ಲಿಗೆ ಹಳ್ಳಿಯಲ್ಲಿ ಆಫೀಸರ್ಗಳಿರ್ತಾರೆ, ಪೊಲೀಸ್ ಸ್ಟೇಷನ್ ಇರುತ್ತೆ. ಹೇಗೆ ಮತ್ತೆ ಅವರಿಗೆ ಡಾಕ್ಯುಮೆಂಟ್ ಸಿಗುತ್ತೆ? ಒಂದು ಸರಿ ನಿಮಗೆ ಪಶ್ಚಿಮ ಬಂಗಾಳದಲ್ಲಿ ಡಾಕ್ಯುಮೆಂಟ್ ಮಾಡ್ಕೊಟ್ಟ ಅಂದ್ರೆ ದೇಶದ ಎಲ್ಲಿ ಬೇಕಾದ್ರೂ ಓಡಾಡಬಹುದ್ರಿ. ಈಗ ನಿಮ್ಮ ಮನೆಗೆಲ್ಲ ಪೈಂಟ್ ಹೊಡಿಯಕ್ಕೆ ಬಂದಾಗ ನೀವೇನ್ ಕೇಳ್ತೀರಿ? ಮ್ಯಾಕ್ಸಿಮಮ್ ನನಗೆ ಆಧಾರ್ ಕಾರ್ಡ್ ತೋರ್ಸಪ್ಪ ಅಂತೀರಿ, ಅವ್ನು ತೋರಿಸ್ತಾನೆ. ಬಿಹಾರದ, ವೆಸ್ಟ್ ಬೆಂಗಾಲ್ದು, ನೀವೇನ್ ಮಾಡ್ತೀರಿ? ಇದೇ ಪ್ರಾಬ್ಲಮ್ ಆಗಿರ್ತಕ್ಕಂಥ ಇಷ್ಟೂ ಪ್ರಾಬ್ಲಮ್ಗೆ ಏನು ವೋಟ್ ಬ್ಯಾಂಕ್ ರಾಜಕಾರಣ ವೆಸ್ಟ್ ಬೆಂಗಾಲ್ದಾಗಿದೆ. ಅದಕ್ಕೆ ಮುಂಚೆ ಏನು ಇದ್ರದಿತ್ತು? ಸರ್, ವಾಪಸ್ ಬರ್ತೀನಿ. ನೆಕ್ಸ್ಟ್ ಪ್ರಶ್ನೆ ಈಗಲೇ ಕ್ವೆಶ್ಚನ್ ಪೇಪರ್ ಲೀಕ್ ಮಾಡ್ತಾ ಇದ್ದೀನಿ. ನಾವು ರಿಪಬ್ಲಿಕ್ ಕನ್ನಡ ನಡೆಸಿದ ಇನ್ವೆಸ್ಟಿಗೇಟಿವ್ ರಿಪೋರ್ಟಿಂಗು ಬಹುತೇಕ ಬೆಂಗಳೂರು ಸೌತ್ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು ಸರ್. ಅಲ್ಲಿ ಒಬ್ರು ಚುನಾಯಿತ ಪ್ರತಿನಿಧಿ MP ಇದ್ದಾರೆ, ಯಾವ ಪಕ್ಷದವರು ಜನರಿಗೂ ಗೊತ್ತಿದೆ. ಅವ್ರೇನ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆನೂ ನಿಮ್ಗೆ ಉತ್ತರ ಬೇಕು. ಅದಕ್ಕಿಂತ ಮುಂಚೆ ವಿಕ್ರಮ್ ಸರ್,
ನಾನು ಆಗ್ಲೇ ಕೇಳ್ತಾ ಇದ್ದೆ, ಬೇರೆ ದೇಶದಿಂದ ನಮ್ಮ ದೇಶದಲ್ಲಿ ಬಂದು ಬದುಕು ಕಟ್ಕೊಳ್ಳಿಕ್ಕೋ ಮತ್ತೊಂದಕ್ಕೋ ಮಗನೊಂದಕ್ಕೋ ಇಲ್ಲಿ ಅಕ್ರಮವಾಗಿ ನೆಲೆ ನಿಂತವರಿಂದ ಒಂದು ದೇಶದ ಆಂತರಿಕ ಭದ್ರತೆಗೆ ಯಾವ ರೀತಿ ಮಾರಕ ಆಗೋ ಸಾಧ್ಯತೆ ಇದೆ. ಒಂದೆರಡು ಎಕ್ಸಾಂಪಲ್ ನಾವೀಗ ಗಮನಿಸಿದ ಹಾಗೆ ಡ್ರಗ್ ಮಾರಾಟದಲ್ಲಿ ಇದ್ದಾರೆ ಇವರು. ಈಗ ನಾವು ಎಲ್ಲೆಲ್ಲ ಇನ್ವೆಸ್ಟಿಗೇಟಿವ್ ರಿಪೋರ್ಟಿಂಗ್ ಮಾಡಿದ್ವಿ, ಅಲ್ಲೊಂದು ಡ್ರ್ಯಾಗರ್ ಸಿಕ್ಕಿದೆ. ಯಾವುದು ಬ್ಯಾನ್ ಆಗಿದೆ 2 ಸ್ಟ್ರೋಕ್ ಆಟೋ, ಅದುಗಳನ್ನ ಬಳಕೆ ಮಾಡ್ತಿದ್ದಾರೆ. ಇದು ಮೇಲ್ನೋಟಕ್ಕೆ ಕಾಣ್ತಾ ಇರುವ ಚಿಕ್ಕ ಪುಟ್ಟ ಇಲ್ಲಿಗಲ್ ಚಟುವಟಿಕೆಗಳು, ಇದನ್ನ ಮೀರಿ ಬೇರೆನೆಲ್ಲ ನಡೆಯೋ ಸಾಧ್ಯತೆ ಇದೆ. ಬೇಕಾದಷ್ಟು ಸಾಧ್ಯತೆಗಳಿದಾವೆ, ರಿಪೋರ್ಟ್ಸ್ ಇದಾವೆ. ಅಲ್ ಖೈದಾ ಅನ್ನೋ ಒಂದು ಏನು ಉಗ್ರವಾದದ ಸಂಸ್ಥೆ ಇದೆ, ಅದು ರೋಹಿಂಗ್ಯಾ ಅಕ್ರಮ ವಲಸಿಗರೇನಿದಾರಲ್ಲ ಅವರೊಳಗೆ ಸಾಕಷ್ಟು ರೆಕ್ರೂಟ್ಮೆಂಟ್ ಮಾಡೋದಕ್ಕೆ ಪ್ರಯತ್ನ ನಡೆದಿದೆ ಅನ್ನೋದನ್ನು ಇಂಟೆಲಿಜೆನ್ಸ್ ರಿಪೋರ್ಟ್ಸ್ ಪಾರ್ಲಿಮೆಂಟ್ ನಲ್ಲೂ ಅದನ್ನ ಪ್ಲೇಸ್ ಮಾಡಿದ್ದಾರೆ. ಹಾಗೇನೆ ಕೆಲವೊಂದು ರೋಹಿಂಗ್ಯಾ ವ್ಯಕ್ತಿಗಳು ಯಾರು ಬಂದಿದ್ರಲ್ಲ 2012 ನಂತರ ಒಂದಿಷ್ಟು ಇದರೊಳಗೆ, ಅವರು ಕೂಡ ಟೆರರಿಸ್ಟ್ ಆಕ್ಟಿವಿಟಿಗಳಲ್ಲಿ ಭಾಗವಹಿಸಿದ್ದಾರೆ ಅನ್ನೋದು. ಅಂದ್ರೆ ಇಲ್ಲಿಗಲ್ ಇಮಿಗ್ರೇಷನ್ ಈಸ್ ಅ ನ್ಯಾಷನಲ್ ಥ್ರೆಟ್ ಟು ದಿ ಸೆಕ್ಯೂರಿಟಿ ಅಂಡ್ ಇಂಟಿಗ್ರಿಟಿ ಆಫ್ ದ ನೇಷನ್ ಅನ್ನೋದು ತುಂಬಾ ಸ್ಪಷ್ಟವಾಗಿದೆ. ಮತ್ತೆ ಲೋಕಲ್ ಜಗಳಗಳಿಂದ, ಗಲಾಟೆಗಳಿಂದ, ಗುಂಪು ಘರ್ಷಣೆಗಳಿಂದ ಹಿಡಿದು ನ್ಯಾಷನಲ್ ಸೆಕ್ಯೂರಿಟಿ ತನಕನೂ ಇದರ ಥ್ರೆಟ್ ಇದ್ದೇ ಇರುತ್ತೆ. ಮತ್ತೆ ಇದರೊಳಗೆ ಇನ್ನೊಂದೆರಡು ಮೂರು ಕಾನೂನಿನ ಅಂಶ ಹೇಳ್ಬಿಡ್ತೀನಿ ನಾನು. ನೋಡಿ, ಇಂಡಿಯಾ ಇಸ್ ನಾಟ್ ಅ ಸಿಗ್ನೇಟರಿ ಟು ದಿ ರೆಫ್ಯೂಜಿ ಕನ್ವೆನ್ಷನ್. ಆ ಪ್ರೋಟೋಕಾಲ್ಗೆ ನಾವು ಸೈನ್ ಮಾಡಿಲ್ಲ. ಹಾಗೇನೆ ಇದು ಆದ್ರಿಂದ ಯಾರೇ ಬಂದ್ರೂನು ಅದು ಇಲ್ಲೀಗಲ್ಲೇ, ಅಂದ್ರೆ ವಿತೌಟ್ ಪರ್ಮಿಷನ್ ವೀಸಾ ತಗೊಳ್ಳದೆ ನಮ್ ದೇಶದೊಳಗೆ ಬಂದ್ರೆ ಅದು ಇಲ್ಲೀಗಲ್ ಇಮಿಗ್ರೆಂಟ್ ಅಂತ ಅನ್ನಿಸ್ಕೊಳ್ತಾರೆ. ಹಾಗೇನೆ ರೋಹಿಂಗ್ಯಾದವರಿಗೆ ಆವಾಗಿದ್ದಂಥ ಕೇಂದ್ರ ಸರ್ಕಾರ ಒಳಗ್ ಬಂದು ಬೇರೆ ಬೇರೆ ಕಡೆ ಉಳ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ತು. ಈಗ ಅದ್ರ ಬಗ್ಗೆ ಸಾಕಷ್ಟು ಕೆಲಸಗಳು ನಡೆದು ಅದರಿಂದ ಡಿಪೋರ್ಟೇಷನ್ ಮಾಡಬೇಕು ಅನ್ನೋದು ನಡೆದಿದೆ. ಆದ್ರೆ ಅದನ್ನ ಮಾಡ್ತಾ ಇರಬೇಕಾದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಮೇಲಿಂದ ಮೇಲೆ ಪಿಟಿಷನ್ಸ್ ಹಾಕ್ತಾ ಇದ್ದಾರೆ. ಡಿಪೋರ್ಟ್ ಮಾಡಿದವರಿಗೆ 5 ಮಿಲಿಯನ್ ದುಡ್ಡು ಕೊಡ್ಬೇಕಂತೆ. ಡಿಪೋರ್ಟ್, ಯಾಕಂದ್ರೆ ಡಿಪೋರ್ಟ್ ಮಾಡ್ಬಿಟ್ರಿ ಅವರಿಗೆ ಇದನ್ ಮಾಡಿ ಅಂತ. ಅಂದ್ರೆ ನಮ್ಮ ದೇಶದಲ್ಲಿರುವಂತ ಕಾನೂನು ವ್ಯವಸ್ಥೆನ ದುರುಪಯೋಗ ಪಡಿಸ್ಕೊಂಡು ಸುಪ್ರೀಂ ಕೋರ್ಟ್ ಹೋಗಿ ಫೈಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ನೆಟ್ವರ್ಕ್ ಹೇಗಿದೆ, ಅವ್ರಿಗೆ ಫಂಡಿಂಗ್ ಹೇಗಿದೆ ಅನ್ನೋದು ಯಾರಾದ್ರೂ ತಿಳ್ಕೊಳ್ಬಹುದು. ಏನ್ ಅದಕ್ಕೆ ಲಾಯರ್ ಆಗ್ಬೇಕಾಗಿಲ್ಲ, ಬೇರೆ ಏನೋ ಆಗ್ಬೇಕಾಗಿಲ್ಲ, ಕಾಮನ್ ಸಿಟಿಸನ್ ಅರ್ಥ ಆಗುತ್ತೆ. ಇದು ಒಂದ್ ಭಾಗ. ಈಗ ತಾನೇ ಡಿಸೆಂಬರ್ 1st ವೀಕ್ ನಲ್ಲಿ ಕಲ್ಕತ್ತಾ ಹೈಕೋರ್ಟ್ ಇಟ್ ಹ್ಯಾಸ್ ರಿಪ್ರಿಮಾಂಡೆಡ್ ದಿ ಗವರ್ನಮೆಂಟ್ ಓವರ್ ದೇರ್ ಇನ್ ವೆಸ್ಟ್ ಬೆಂಗಾಲ್ ದಟ್ ನೀವ್ ಯಾಕೆ ಜಾಗ ಕೊಡ್ತಾ ಇಲ್ಲ, ದಿಸ್ ಇಸ್ ಅ ನ್ಯಾಷನಲ್ ಸೆಕ್ಯೂರಿಟಿ ಥ್ರೆಟ್ ಅನ್ನೋದು ಕೂಡ ಹೈಕೋರ್ಟ್ ಆಫ್ ಕಲ್ಕತ್ತಾ ಅದನ್ನ ಹೇಳಿದೆ. ಇದ್ರೊಳಗೆ ಇನ್ನೊಂದು ಕಾನೂನಿನ ವಿಚಾರ ಇದೆ. ಏನಂತಂದ್ರೆ ಲ್ಯಾಂಡ್ ಅಕ್ವಿಸಿಷನ್ ನಲ್ಲಿ ಈಗ ಫೇರ್ ಕಾಂಪನ್ಸೇಷನ್ ಆಕ್ಟ್ ಅಂತ ಒಂದಿದೆ. ಅದನ್ನ ವೆಸ್ಟ್ ಬೆಂಗಾಲ್ ಸರ್ಕಾರ ಅದನ್ನ ಫೇರ್ ಕಾಂಪನ್ಸೇಷನ್ ಆಕ್ಟ್ ನ ಒಪ್ಕೊಂಡೇ ಇಲ್ಲ. ಡೈರೆಕ್ಟ್ ಪರ್ಚೇಸ್ ಆಫ್ ಲ್ಯಾಂಡ್ ಅನ್ನೋದೊಂದು ಪಾಲಿಸಿ ಅವ್ರು ಮಾಡ್ತಾ ಇದ್ದಾರೆ. ಫೇರ್ ಕಾಂಪನ್ಸೇಷನ್ ಆಕ್ಟ್ ನಲ್ಲಿದ್ದಾಗ ಜನಾನು ತಮ್ಮ ಪ್ರೈವೇಟ್ ಭೂಮಿನೂ ಕೊಡ್ತಾರೆ, ಯಾಕಂದ್ರೆ ಫೇರ್ ಕಾಂಪನ್ಸೇಷನ್ ಸಿಗುತ್ತೆ ಅಂತ. ಈ ತರದ್ದೆಲ್ಲ ಅವ್ರು ಮಾಡದೇ ಇರೋದ್ರಿಂದ ಈ ತರದ ಸಮಸ್ಯೆಗಳು ಇಲ್ಲಿ, ಅಂದ್ರೆ ಫೆನ್ಸಿಂಗ್ ಮಾಡಕ್ ಆಗ್ತಾ ಇಲ್ಲ ಅನ್ನೋದು ಸ್ಪಷ್ಟ ಇದೆ. ಇಟ್ ಈಸ್ ಆದ್ರೆ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಎರಡೂ ಕೂಡಿ ಕೆಲಸ ಮಾಡಬೇಕು. ಒಬ್ರು ಅಪೀಸ್ಮೆಂಟ್ ಮಾಡಬಾರ್ದು. ಡೈರೆಕ್ಟ್ ಆಗಿ ಪ್ರಶ್ನೆ ಕೇಳ್ತೀನಿ ಸರ್. ಹೌದು, ಮಮತಾ ಬ್ಯಾನರ್ಜಿ ಅವ್ರು ಕೊಡ್ತಿಲ್ಲ ಜಾಗ, ಸರಿಯೇ. ಬಿಜೆಪಿ ಅವರು ಇದನ್ನ ಪೊಲಿಟಿಕಲ್ ಗೇನ್ ಬಳಸ್ಕೊಳ್ತಿದ್ದಾರೆ ಅಂತ ಅನಿಸ್ತಾ ಇಲ್ವಾ? ಇಲ್ಲಿ ಬಿಜೆಪಿ ಅನ್ನೋ ಪಾರ್ಟಿಯ ಸಿದ್ಧಾಂತವನ್ನ ಪಕ್ಕಕ್ಕಿಟ್ಟು, ಪೊಲಿಟಿಕಲ್ ಗೇನ್ ನ ಆ ಒಂದು ಚಿಂತನೆಯನ್ನ ಪಕ್ಕಕ್ಕಿಟ್ಟು, ಕೇಂದ್ರ ಸರ್ಕಾರ ನಮ್ಮ ರಾಷ್ಟ್ರದ ಬಾರ್ಡರ್ ಗಳನ್ನ ಸೆಕ್ಯೂರ್ ಮಾಡೋದು ನಮ್ಮ ಕರ್ತವ್ಯ ಅಂತ ಹೇಳಿ ನಿಜವಾಗ್ಲೂ ಬಿಜೆಪಿ ಎಫರ್ಟ್ ಹಾಕ್ತಾ ಇದೆಯಾ? ಯಾರೇ ಕೇಂದ್ರ ಸರ್ಕಾರದಲ್ಲಿರ್ಲಿ ಅವರು ಮಾಡಲೇಬೇಕು ಇದನ್ನ. ಅದರೊಳಗೆ ದೇರ್ ಇಸ್ ನೋ ಕಾಂಪ್ರಮೈಸ್. ಈಗ ಏನ್ ಪೇಸ್ ಅಲ್ಲಿ ಮಾಡ್ತಾ ಇದೆ ಅದಕ್ಕಿಂತ ಜಾಸ್ತಿ ಪೇಸ್ ನಲ್ಲಿ ಜಾಸ್ತಿ ಒತ್ತು ಕೊಟ್ಟು ಮಾಡಬೇಕು. ಈ ತರದ್ದೇನಾದ್ರು ಅಡ್ಡಿ ಆತಂಕಗಳು ಬಂದ್ರೆ ಅದನ್ನ ಪ್ರೋಆಕ್ಟಿವ್ ಆಗಿ ಶುಡ್ ಟೇಕ್ ಆಲ್ ಮೆಷರ್ಸ್ ಟು ಫೆನ್ಸ್ ದಿ ಬಾರ್ಡರ್ಸ್.